ಯೇಸು ಜೊತೆಯಲ್ಲಿರುವಾಗ ಹೇಗಿರಬೇಕು? ಸಂತೋಷ ಮಾತ್ರ ಅಲ್ಲ, ಉತ್ಸಾಹವಾಗಿ ಧೈರ್ಯದಿಂದ ಇರಬೇಕು. ಆಯಿತಾ? ಯಾರು ಬೇಜಾರಲ್ಲಿ ಭಯದಲ್ಲಿ ಇರಬಾರ್ದು, ಟೆನ್ಷನಲ್ಲಿ ಇರಬಾರ್ದು. ನೋಡಿ, ನೀವು ತುಂಬ ಬಡವರು ಅಂತ ಇಟ್ಕೊಳ್ಳಿ, ₹1 ಇಲ್ಲ ಜೇಬಲ್ಲಿ, ಆಯಿತಾ? ಜೇಬಲ್ಲಿ ₹1 ಇಲ್ಲ, ಮೊಬೈಲ್ ಫೋನ್ ಇಲ್ಲ, ಏನೂ ಇಲ್ಲ. ಆದರೆ ನೀವು ಒಬ್ಬ ಕೋಟ್ಯಾಧಿಪತಿ ಜೊತೆಯಲ್ಲಿ, ಫ್ರೆಂಡ್ ಜೊತೆಯಲ್ಲಿ ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀರಿ. ನೀವು ಊಟಕ್ಕೆ ಏನಾದರೂ ಹಸಿವೆ ಆದಾಗ ಚಿಂತೆ ಮಾಡ್ತೀರಾ? ಅಯ್ಯೋ ಹಸಿವಾಗ್ತಾ ಇದೆ, ನನಗೆ ಊಟ ಯಾರು ಕೊಡ್ತಾರೆ, ಹಣ ಇಲ್ಲ ಅಂತ ಚಿಂತೆ ಮಾಡ್ತೀರಾ? ಯಾಕೆ ಹೇಳಿ? ನೀವು ಯಾರ ಜೊತೆಗೆ ಇದ್ದೀರೀಗ? ಕೋಟ್ಯಾಧಿಪತಿ ಫ್ರೆಂಡ್ ಜೊತೆಯಲ್ಲಿ ಇದ್ದೀರಿ, ಚಿಂತೆ ಮಾಡೋದಿಲ್ಲ. ಯೇಸು ಕೋಟ್ಯಾಧಿಪತಿ ಏನೂ ಅಲ್ಲ, ಏನೂ ಅಲ್ಲ. ಭೂ ಸ್ವರ್ಗಗಳ ಒಡೆಯನಾದ ದೇವರು, ಸರ್ವಶಕ್ತನಾದ ದೇವರು. ಆ ದೇವರ ಜೊತೆಯಲ್ಲಿ ನಾವು ಇರುವಾಗ, ದೇವರ ಜೊತೆಯಲ್ಲಿ ನಾವು ಜೀವಿಸುವಾಗ ನಾವು ಚಿಂತೆ ಮಾಡ್ತಾ ಇದ್ದೀವಿ ಅಂದರೆ ನಾವು ದೇವರಿಗೆ ಇನ್ಸಲ್ಟ್ ಮಾಡಿದ ಹಾಗೆ. ಕ್ರಿಶ್ಚಿಯನ್ಸ್ ಕ್ರಿಶ್ಚಿಯನ್ ಮೀನ್ಸ್ ಕ್ರೈಸ್ಟ್ ಇನ್ ಕ್ರೈಸ್ಟ್. ಕ್ರಿಸ್ತನು ನಮ್ಮಲ್ಲಿ ಇರ್ತಾರೆ, ನಾವು ಕ್ರಿಸ್ತನಲ್ಲಿ ಇರ್ತೀವಿ. ವಿ ಆರ್ ಇನ್ ಕ್ರೈಸ್ಟ್ ಆ್ಯಂಡ್ ಕ್ರೈಸ್ಟ್ ಈಸ್ ಇನ್ ಅಸ್. ನಾವು ಅವರಲ್ಲಿಯೂ ಅವರು ನಮ್ಮಲ್ಲಿಯೂ ಇರುವಾಗ ನಾವು ಯಾರಾಗಿರ್ತೀವಿ? ವಿ ಆರ್ ಕ್ರಿಶ್ಚಿಯನ್ಸ್. ಹಾಗೆ ನಾವು ಯೇಸುವಿನಲ್ಲಿಯೂ ಯೇಸು ನಮ್ಮಲ್ಲಿಯೂ ಇರುವಾಗ ನಾವು ಭಯಪಟ್ಟುಕೊಂಡು, ಧೈರ್ಯ ಇಲ್ಲದೆ, ಹೇಡಿಗಳ ಹಾಗೆ ಟೆನ್ಷನ್ ಮಾಡಿಕೊಂಡು, ಕುಡಿದು, ವ್ಯಭಿಚಾರ ಮಾಡಿ, ಸುಳ್ಳು ಹೇಳಿ, ಮೋಸ ಮಾಡಿ ಹೀಗೆ ಬದುಕುವಾಗ ದಟ್ ಶೋಸ್ ವಿ ಆರ್ ನಾಟ್ ಎಟ್ ಆಲ್ ಕ್ರಿಶ್ಚಿಯನ್ಸ್. ನಮ್ಮ ಕುತ್ತಿಗೆಗೆ ಒಂದು ಶಿಲುಬೆ ಹಾಕ್ಬಿಟ್ಟು ಕ್ರಿಶ್ಚಿಯನ್ ಪ್ರಯೋಜನ ಇಲ್ಲ. ಶಿಲುಬೆ ಒಳ್ಳೆ ಸಂಕೇತ, ಆದರೆ ನಾವು ಒಂದು ಶಿಲುಬೆ ಹಾಕಿಕೊಂಡು ಕ್ರಿಶ್ಚಿಯನ್ ಆಗಿ ತೋರಿಸಿ ಪ್ರಯೋಜನ ಇಲ್ಲ. ಜನ ನೋಡೋದು ನಮ್ಮ ಜೀವನ ನೋಡ್ತಾರೆ. ಪೀಪಲ್ ವಿಲ್ ಸಿ ಆರ್ ಲೈಫ್. ಅದು ಕಾಣಬೇಕಾದ್ರೆ ನಮಗೆ ಸತ್ಯದ ಅರಿವಾಗಬೇಕು. ವಿ ನೀಡ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಇಲ್ಲಿಂದ ಹೋಗುವಾಗ ನಾವು ಬರೀ ಕೈಯಲ್ಲಿ ಹೋಗಬಾರ್ದು. ಆ ದೇವರ ಆತ್ಮನ ಶಕ್ತಿಯನ್ನು ಇಲ್ಲಿಂದ ಪಡ್ಕೊಂಡು ಹೋಗಬೇಕು. ನಾವು ನಿಜವಾದ ಕ್ರೈಸ್ತರಾಗಿ ಬದುಕಲಿಕ್ಕೆ ಸಾಧ್ಯ ಆಗಬೇಕಾದರೆ, ನಾವು ಭಯದಲ್ಲಿ ಬದುಕುವಾಗ, ನಾವು ನಿರಾಶೆಯಲ್ಲಿ ಬದುಕುವಾಗ ನಾವು ದೇವರ ಜೊತೆಗಿದ್ದೀವಿ ಅಂತ ಹೇಗೆ ಹೇಳಲಿಕ್ಕಾಗತ್ತೆ? ವೆನ್ ವಿ ಆರ್ ವಿತ್ ಜೀಸಸ್ ಆ್ಯಂಡ್ ಜೀಸಸ್ ವಿತ್ ಅಸ್, ವಿ ಶುಡ್ ಬಿ ಹ್ಯಾಪಿ, ವಿ ಶುಡ್ ಬಿ ಜಾಯ್ಫುಲ್, ವಿ ಶುಡ್ ಬಿ ಎನ್ಕರೇಜ್ಡ್. ನಾವು ಉತ್ತೇಜನಗೊಂಡವರಾಗಿ ಬದುಕಬೇಕು, ನಾವು ಸಂತೋಷವುಳ್ಳವರಾಗಿ ಬದುಕಬೇಕು, ಸಮಾಧಾನವುಳ್ಳವರಾಗಿ ಬದುಕಬೇಕು. ಯಾಕೆ ಗೊತ್ತಾ? ವಾಟ್ ಈಸ್ ದ ರೀಸನ್? ಬಿಕಾಸ್ ಜೀಸಸ್ ವಿತ್ ಅಸ್. ಐ ಆಮ್ ವಿತ್ ಮೈ ಲಾರ್ಡ್ ಜೀಸಸ್. ಯೇಸು ನನ್ನೊಂದಿಗಿದ್ದಾರೆ, ನಾನು ಯಾರೊಂದಿಗಿದ್ದೀನಿ? ಯೇಸುವಿನೊಂದಿಗೆ. ಆಗ ನಾವು ಹೇಗಿರ್ತೀವಿ? ಸದಾ ಹರ್ಷಚಿತ್ತರಾಗಿರ್ತೀವಿ. ವರ್ಡ್ ಆಫ್ ಗಾಡ್ ಸೇಸ್ ರಿಜಾಯ್ಸ್ ಇನ್ ದ ವಾಟ್? ಯಾರಲ್ಲಿ ಆನಂದಿಸಿರಿ? ಪ್ರಭುವಿನಲ್ಲಿ, ಕರ್ತನಲ್ಲಿ, ಯೇಸುವಿನಲ್ಲಿ. ರಿಜಾಯ್ಸ್ ಇನ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸುವಿನಲ್ಲಿ ಆನಂದಿಸಿರಿ, ಆನಂದಿಸಿರಿ ಎಂದು ಒತ್ತಿ ಹೇಳುತ್ತೇನೆ. ಅಗೇನ್ ಐ ಸೇ ಟು ಯು ರಿಜಾಯ್ಸ್. ನಾನು ಮತ್ತೆ ಹೇಳ್ತೇನೆ, ಆನಂದಿಸಿರಿ. The people of this world must see that joy in your life, in your family, in your children. Even if you don't have food, even if you don't have good health, even if you don't have anything of this world, people of this world must see that great joy on your faces. Is it possible? ಸಾಧ್ಯನಾ? ಸಾಧ್ಯನಾ? ಸಾಧ್ಯನ ಕೇಳಿದರೆ ನಮಗೆ ಸಾಧ್ಯ ಇಲ್ಲ. ಏನೂ ಇಲ್ಲದೆ, ಎಲ್ಲ ಕಳ್ಕೊಂಡು, ಮನೆಯೂ ಇಲ್ಲ, ಹಾಕೊಳ್ಳಿಕ್ಕೆ ಒಂದು ಚಪ್ಪಲಿ ಇಲ್ಲ, ಶರೀರದಲ್ಲಿ ಆರೋಗ್ಯ ಇಲ್ಲ, ಬಡ ಲಾಜರನ ಥರ ಮೈ ತುಂಬ ಹುಣ್ಣಿರ್ಬೋದು, ನಾಯಿ ನೆಕ್ತಾ ಇರ್ಬೋದು, ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಹರ್ಷಚಿತ್ತರಾಗಿ ಇರಲಿಕ್ಕೆ ಹೌ ಐ ಕ್ಯಾನ್ ರಿಜಾಯ್ಸ್? ನಾವಿಲ್ಲಿ ಚರ್ಚ್ ಒಳಗಡೆ ಕೂತ್ಕೊಂಡೆ ನಮ್ಮ ಮುಖ ಬಾಡಿ ಒಣಗಿ ಮರುಭೂಮಿ ಥರ ಕಪ್ಪಗಾಗಿ ಹೋಗಿದೆ. ಇನ್ನು ನಾವು ಮನೆಗೆ ಹೋದ್ಮೇಲೆ ಹೇಗೆ ರಿಜಾಯ್ಸ್ ಮಾಡೋದಲ್ವಾ? Being in the presence of the most holy, loving, compassionate Father, Jesus Christ, we are not able to have a happy face. ನಮಗೊಂದು ಸಂತೋಷದ ಮುಖ ಇಟ್ಕೊಳ್ಳಿಕ್ಕೆ ಯೇಸು ಕ್ರಿಸ್ತನ ಮುಂದೆನೇ ನಮ್ಗೆ ಆಗ್ತಾ ಇಲ್ಲ. ಇನ್ನು ಮನೆಗೆ ಹೋದ್ಮೇಲೆ ಹೇಗೆ ಇಟ್ಕೊಳ್ಳೋದಲ್ವಾ?
ಕೆಲವರು ಹೇಳ್ತಾರೆ ಅದಕ್ಕೆ ನೀನು ಮುಖ ತೋರಿಸ್ಬೇಡ, ಡೋಂಟ್ ಶೋ ಮಿ ಯುವರ್ ಫೇಸ್ ಒನ್ಸ್ ಅಗೇನ್, ಐ ಡೋಂಟ್ ವಾಂಟ್ ಟು ಸಿ ಯುವರ್ ಫೇಸ್. ನಮಗೆ ಹೇಳ್ತಾರೆ ಕೆಲವರು ಅಲ್ವಾ, ಮನೆಯಲ್ಲಿದ್ದವ್ರು ಹೇಳ್ತಾರೆ. ಯಾಕಂದ್ರೆ ನಮ್ಮ ಫೇಸ್ ಆಗಿರುತ್ತೆ, ನೀವೇನು ಮೇಕಪ್ ಮಾಡಿಕೊಂಡ್ರೂ ಆ ಗ್ಲೋರಿ ಬರಲ್ಲ, ಆ ಮಹಿಮೆ ಬರೋದಿಲ್ಲ. ಅದು ಯಾವಾಗ ಬರುತ್ತೆ ಗೊತ್ತಾ? ವೆನ್ ಯು ಆರ್ ಟ್ರೂಲಿ ಇನ್ ಕ್ರೈಸ್ಟ್ ಜೀಸಸ್. ನೀನು ಯೇಸು ಕ್ರಿಸ್ತನಲ್ಲಿ ಇದ್ದು ವಿಶ್ವಾಸದ ಮುಖಾಂತರ, ಮಾನಸಾಂತರದ ಮುಖಾಂತರ, ಆ ನಿರೀಕ್ಷೆಯ ಮುಖಾಂತರ ಯೇಸು ಕ್ರಿಸ್ತನಲ್ಲಿ ನೀನು ಇದ್ದು ಬದುಕುವಾಗ there is a glory on your face. ನಿನ್ನ ಮುಖದಲ್ಲಿ ಒಂದು ಮಹಿಮೆ, ಒಂದು ತೇಜಸ್ಸು, ಒಂದು ಲೈಟ್ ಇರ್ತದೆ. ಅದು ಬರಬೇಕಾದ್ರೆ, ಆ ಜಾಯ್ ಬರಬೇಕಾದ್ರೆ, ಆ ತೇಜಸ್ಸು ಬರಬೇಕಾದ್ರೆ ನಮಗೆ ಒಳ್ಳೆ ಗಂಡ ಬೇಕಾಗಿಲ್ಲ, ಒಳ್ಳೆ ಹೆಂಡತಿ ಬೇಕಾಗಿಲ್ಲ, ಒಳ್ಳೆ ಆರೋಗ್ಯ ಬೇಕಾಗಿಲ್ಲ, ಒಳ್ಳೆ ಸಂಪತ್ತು ಬೇಕಾಗಿಲ್ಲ, ಒಳ್ಳೆ ಜಾಬ್ ಬೇಕಾಗಿಲ್ಲ, ಒಳ್ಳೆ ಚರ್ಚು ಬೇಕಾಗಿಲ್ಲ, ಒಳ್ಳೆ ಬ್ರದರ್ಸ್ಗಳು ಬೇಕಾಗಿಲ್ಲ, ಏನು ಒಳ್ಳೇದು ಈ ಪ್ರಪಂಚದ ಯಾವುದು ಒಳ್ಳೇದು ಬೇಕಾಗಿಲ್ಲ. ನೀನು ಕ್ರಿಸ್ತನಲ್ಲಿದ್ದರೆ ಸಾಕು. ನೀನು ಕ್ರಿಸ್ತನಲ್ಲಿಯೂ ಕ್ರಿಸ್ತ ಯೇಸು ನಿನ್ನಲ್ಲಿ ಇರುವಾಗ ದ್ಯಾಟ್ ಗ್ಲೋರಿ ವಿಲ್ ಅಪಿಯರ್ ಆನ್ ಯುವರ್ ಫೇಸ್. ಒಂದು ಎಕ್ಸಾಂಪಲ್ ಇದೆ, ಸ್ಟೆಫಾನೋಸ್, ಆಕ್ಟ್ಸ್ ಆಫ್ ದಿ ಅಪೋಸ್ಟಲ್ಸ್, ಪ್ರೇಷಿತರ ಕಾರ್ಯಕಲಾಪದಲ್ಲಿ ಸೈಂಟ್ ಸ್ಟೀಫನ್. ಈ ಸ್ಟೀಫನ್ ಹಿಡ್ಕೊಂಡು ಹೋಗಿ, ಇಟ್ಸ್ ಎ ಪುವರ್ ಫೆಲೋ, ನಾಟ್ ಎ ರಿಚ್ ಪರ್ಸನ್, ಓಕೆ, ಇಟ್ಸ್ ಎ ಯಂಗ್ ಪರ್ಸನ್, ಯಂಗ್ಸ್ಟರ್, ಒಬ್ಬ ಯೌವನಸ್ಥ ಯುವಕ, ಓಕೆ. ಅವನಿಗೆ ಯೇಸು ಕ್ರಿಸ್ತನ ಅನುಭವ ಸಿಕ್ತು, ಪಾಪಕ್ಕೆ ವಿಮುಖನಾದ, ದೇವರಿಗೆ ತನ್ನ ಹೃದಯವನ್ನು ಕೊಟ್ಟ, ಪವಿತ್ರಾತ್ಮರನ್ನ ಪಡ್ಕೊಂಡ, ತೀರ್ಮಾನ ಮಾಡಿದ, ಬದುಕೋದಾದರೆ ಯೇಸುಗಾಗಿ, ಸಾಯೋದಾದರೆ ಯೇಸುಗಾಗಿ. ಅದಕ್ಕಿಂತ ಒಳ್ಳೆ ಡಿಸಿಷನ್ ಲೈಫಲ್ಲಿ ಬೇರೆ ಇಲ್ಲ, ಆಯಿತಾ? ಒಂದು ಡಿಸಿಷನ್ ಯಾರಾದರೂ ಮಾಡೋದಾದ್ರೆ ಇವತ್ತು ಯೇಸು ನಾಮದಲ್ಲಿ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀವಿ ನಾವು, ಡಿವೈನ್ ಕಾಲ್ ಸೆಂಟರಿಂದ, ದೈವಿಕ ಕರೆಯ ಕೇಂದ್ರ, ದೇವರು ಕೇಳ್ಕೊಳ್ತಾ ಇದ್ದಾರೆ ನಿಮಗೇನು ಗೊತ್ತಾ? ಮೇಕ್ ಎ ಡಿಸಿಷನ್ ಟು ಗಿವ್ ಯೋರ್ ಲೈಫ್ ಟು ಜೀಸಸ್. ಮೇಕ್ ಎ ಡಿಸಿಷನ್, ವೆದರ್ ವಿ ಆರ್ ಅಲೈವ್ ಆರ್ ಡೆಡ್, ವಿ ಬಿಲಾಂಗ್ ಟು ದ ಲಾರ್ಡ್. ನಾವು ಬದುಕಿದರು ಸತ್ತರು ಯೇಸು ಕ್ರಿಸ್ತರಿಗೆ ಸೇರಿದವರು. ವಿ ಲಿವ್ ಫಾರ್ ಗಾಡ್, ಫಾರ್ ಹಿಸ್ ಗ್ಲೋರಿ. ಆತನ ಮಹಿಮೆಗಾಗಿ ನಾವು ಬದುಕ್ತೀವಿ ಎಂಬ ಒಂದು ಒಳ್ಳೆ ತೀರ್ಮಾನ ಮಾಡೋದಾದರೆ ಇದಕ್ಕಿಂತ ಬೆಸ್ಟ್ ಡಿಸಿಷನ್ ಒಬ್ಬ ಪಾಪಿಯಾದ ನನ್ನಂಥವ್ರ ಜೀವನದಲ್ಲಿ ಬೇರೆ ಇಲ್ಲ. ನಿಮಗೆ ಆ ಡಿಸಿಷನ್ ಯಾರಿಗಾದರೂ ಮಾಡಲಿಕ್ಕಾದರೆ ಲೆಟ್ ಸೈಂಟ್ ಸ್ಟೀಫನ್ ಬಿ ಎ ಗ್ರೇಟ್ ಎಕ್ಸಾಂಪಲ್ ಅಂಡ್ ಇನ್ಸ್ಪಿರೇಷನ್. ಪ್ರೇಷಿತರ ಕಾರ್ಯಕಲಾಪ ಪುಸ್ತಕದಲ್ಲಿರ್ತಕ್ಕಂಥ ಸ್ಟೆಫಾನೋಸ್, ಸ್ಟೇಫಾನ ನಮ್ಮೆಲ್ಲರಿಗೂ ಒಂದು ಪ್ರೇರಣೆ ಆಗಲಿ. ಅವನು ತನ್ನ ಜೀವನವನ್ನು ಯೇಸುವಿಗೆ ಕೊಟ್ಟ. ಅವನು ಯೇಸುವಿನ ಬಗ್ಗೆ ಹೇಳಿದ್ರಿಂದ, ಅವನು ಶುಭ ಸಂದೇಶ ಸಾರಿದ್ರಿಂದ ಅವನಿಗೇನು ಸಿಕ್ತು ಗೊತ್ತಾ? ಅವನ ಸ್ವಂತ ಧರ್ಮದವರು, ಪಂಗಡದವರು, ಹಿಸ್ ಓನ್ ಪೀಪಲ್, ಹಿಸ್ ಓನ್ ರಿಲಿಜಿಯನ್, ಜೂಯಿಷ್ ರಿಲಿಜಿಯನ್, ಜೂಯಿಷ್ ಲೀಡರ್ಸ್, ಅವರೆಲ್ಲರೂ ಅವನನ್ನು ಎಳಕೊಂಡು ಹೋಗಿ ತಳ್ಳಿ ಕಲ್ಲು ಹೊಡೆದು ಸಾಯಿಸಿದರು. ಹಾಗೆ ಕಲ್ಲು ಹೊಡೆದು ಸಾಯುವಂಥ ಸಮಯದಲ್ಲಿ ಅವನ ಮುಖ ಪ್ರಕಾಶಮಾನವಾಗಿತ್ತು. ಅವನಿಗೆ ಯಾವುದು ಲಾಟ್ರಿ ಹೊಡೆದಿಲ್ಲ, ಅವನಿಗೆ ವೀಸಾ ಸಿಕ್ಕಿಲ್ಲ, ಸ್ವರ್ಗಕ್ಕೆ ವೀಸಾ ಸಿಕ್ತು. ಇಲ್ಲೆಲ್ಲ ಲೋಕಲ್ ವೀಸಾ ಅಲ್ಲ ಸಿಕ್ಕಿದ್ದು, ಯಾವುದು ಗುಡ್ ಹೆಲ್ತ್ ಅಲ್ಲ ಸಿಕ್ಕಿದ್ದು. ಮರಣ ಕಣ್ಮುಂದೆ ಇದೆ, ಅದರ ಆ ಕಡೆ ನಿತ್ಯ ಮರಣ ಕಾಣ್ತಾ ಇದೆ. ಕಣ್ಮುಂದೆ ಲೋಕದ ಮರಣ ಇದೆ, ಅದಿನ್ನು ದಾಟಿದ ತಕ್ಷಣ ಇಟರ್ನಲ್ ಲೈಫ್ ಕಾಣ್ತಾ ಇದೆ. ಬೈ ಸೀಯಿಂಗ್ ಜೀಸಸ್, ಯೇಸುವನ್ನು ನೋಡ್ತಾ, ಹಿಸ್ ಫೇಸ್ ಶೈನಿಂಗ್ ಲೈಕ್ ಸನ್. ಆತನ ಮುಖ ತೇಜೋಮಯವಾಗಿತ್ತು. He never attended a charismatic retreat like this. No Eucharistic adoration, nothing. But he was in Christ and Christ was in him. ಅವನು ಯೇಸುವಿನಲ್ಲಿದ್ದ, ಯೇಸು ಅವನ ಒಳಗಡೆ ಇದ್ದರು. ಹೇಗೆ? ಬೈ ಫೇತ್ ಆ್ಯಂಡ್ ರಿಪೆಂಟೆನ್ಸ್ ಆ್ಯಂಡ್ ಹೋಪ್. ಮಾನಸಾಂತರದ ಒಂದು ಹೃದಯ, ವಿಶ್ವಾಸದ ಒಂದು ಜೀವನ, ನಿರೀಕ್ಷೆ ಇಟ್ಟುಕೊಂಡು ಬದುಕ್ತಾ ಇದ್ದ, ನಿತ್ಯತೆಯ ನಿರೀಕ್ಷೆ. ನಮಗಿದು ಮೂರೂ ಇಲ್ಲ. ಒಂದು ಮಾನಸಾಂತರದ ಹೃದಯ ಇಲ್ಲ. ಮಾನಸಾಂತರ ಅಂದರೆ ಏನು? ಪಾಪಕ್ಕೆ ವಿಮುಖನಾಗುವುದು. ದಟ್ಸ್ ದ ಫಸ್ಟ್ ಥಿಂಗ್. ಇದು ಪಾಪ. ಇವತ್ತಿನ ಅಂದರೆ ಸ್ಯಾಟರ್ಡೇ ರೀಡಿಂಗ್, ಗಾಸ್ಪಲ್ ರೀಡಿಂಗ್, ಸಿನ್ ಯಾವುದು ಗೊತ್ತಾ? ಲಸ್ಟ್ ಆಫ್ ಮನಿ, ಗ್ರೀಡ್ ಆಫ್ ದಿಸ್ ಲೈಫ್, ಪ್ರೈಡ್ ಆಫ್ ದಿಸ್ ಲೈಫ್ ಇಸ್ ಅ ಬಿಗ್ಗೆಸ್ಟ್ ಸಿನ್. ನಾನು ಮೇಲ್ ಬರಬೇಕು, ನಾನು ಚೆನ್ನಾಗಾಗಬೇಕು,
ಅಗೇನ್ ಐ ವಿಲ್ ಆಸ್ಕ್ ಯು, ಯಾಕಾಗಬೇಕು? ಇಫ್ ಇಟ್ ಈಸ್ ನಾಟ್ ಫಾರ್ ದ ಗ್ಲೋರಿ ಆಫ್ ಗಾಡ್, ದೆನ್ ಇಟ್ ಈಸ್ ಫಾರ್ ದ ಡೆವಿಲ್. ಆಸ್ ಕ್ರಿಶ್ಚಿಯನ್ಸ್, ಕ್ರೈಸ್ತ ವಿಶ್ವಾಸಿಗಳಾದ ನಮಗೆ ನಮ್ಮ ಮೇಲೆ ಬರಬೇಕು, ನಿಜ. ಯಾಕೆ ಬೇಕು? ಯಾಕೆ ಮೇಲೆ ಬರಬೇಕು? ಅದು ದೇವರನ್ನ ಮಹಿಮೆ ಪಡಿಸ್ಲಿಕ್ಕೆ. ಹಾಗೆ ಆದರೆ ತುಂಬ ಸಂತೋಷ, ಇಟ್ಸ್ ರೈಟ್. ಅದಿಲ್ಲದೆ ಇದ್ದರೆ ಅದು ಸೈತಾನ್ನಿಗೋಸ್ಕರ, ನಿನ್ನ ಸ್ವಂತ ಮಹಿಮೆಗೋಸ್ಕರ. ಈ ನಾನು ನನ್ನನ್ನು ಜನ ಗುರುತಿಸಬೇಕು. ಪೀಪಲ್ ಶುಡ್ ಐಡೆಂಟಿಫೈ ಮೀ. ದಟ್ ಈಸ್ ಡೆವಿಲಿಶ್. ದೆನ್ ವಾಟ್ ಈಸ್ ಡಿವೈನ್? People should identify Christ in me and Christ Jesus through me. That is divine. ಜನ ನನ್ನನ್ನು ಗುರುತಿಸಬೇಕು, ನನ್ನ ಕುಟುಂಬನ ಗುರುತಿಸಬೇಕು, ನಮಗೊಂದು ಮರ್ಯಾದೆ ಬೇಕು. ದಟ್ ಈಸ್ ವರ್ಡ್ಲಿ, ದಟ್ ಈಸ್ ಡೆವಿಲಿಶ್. ಆಸ್ ಕ್ರಿಶ್ಚಿಯನ್ಸ್ we should have the desire. People should recognize Christ in me and Christ through me and through my family, through my church, through my prayer group. Christ must be glorified everywhere. ಎಲ್ಲ ಕಡೆ ಯಾರನ್ನ ಗುರುತಿಸಬೇಕು? ನನ್ನಲ್ಲಿ ಯೇಸುವನ್ನು ಕಾಣಬೇಕು, ನನ್ನ ಮುಖಾಂತರ ಯೇಸು ಕ್ರಿಸ್ತನಿಗೆ ಮಹಿಮೆ ಆಗಬೇಕು. 1 Corinthians chapter 10 verse 31. 1 ಕೊರಿಂಥ 10ನೇ ಅಧ್ಯಾಯ 31ನೇ ವಾಕ್ಯ ಹೇಳ್ತದೆ, ವಾಟ್ ಎವರ್ ಯು ಡೂ ಇಟ್ ಫಾರ್ ದ ಗ್ಲೋರಿ ಆಫ್ ಗಾಡ್. ನೀವು ಏನಾದರೂ ಮಾಡಿ, ಆಯ್ತಾ, ನೀವು ಏನಾದರೂ ಮಾಡಿ ದೇವರ ಮಹಿಮೆ ಆಗಬೇಕು. ಅದರ ಮುಖಾಂತರ ದೇವರಿಗೆ ಮಹಿಮೆ ಆಗಬೇಕು. ಕನ್ವೆನ್ಷನ್ ಆದರೂ ಮಾಡಿ, ರಿಟ್ರೀಟ್ ಆದರೂ ಮಾಡಿ, ಓಕೆ, ಎಜುಕೇಷನ್ ಆದರೂ ಮಾಡಿ, ಬಿಸ್ನೆಸ್ ಆದರೂ ಮಾಡಿ, ಮನೇನಾದರೂ ಕಟ್ಟಿ, ಏನಾದರೂ ಮಾಡಿ, ವಾಟ್ ಎವರ್ ಯು ಡೂ, ಗಾಡ್ ಮಸ್ಟ್ ಬಿ ಗ್ಲೋರಿಫೈಡ್. ದ ನೇಮ್ ಆಫ್ ಜೀಸಸ್ ಮಸ್ಟ್ ಬಿ ಗ್ಲೋರಿಫೈಡ್. ಹಿಸ್ ನೇಮ್ ಮಸ್ಟ್ ಬಿ ಮ್ಯಾಗ್ನಿಫೈಡ್. ದೇವರಿಗೆ ಮಹಿಮೆ ಆಗಬೇಕು, ಯೇಸು ನಾಮ ಮಹಿಮೆ ಹೊಂದಬೇಕು. ಅದಲ್ಲದೆ ನಮಗೆ ಮಾತ್ರ ಬೆನಿಫಿಟ್ ಆಗುವಂಥದ್ದಾದರೆ ದಟ್ ಈಸ್ ನಾಟ್ ಗುಡ್. ಅದು ಒಳ್ಳೆಯದಲ್ಲ, ಅದು ಒಳ್ಳೆಯದಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಬೇಡಿಕೆ ಕೋರಿಕೆಗಳು ಏನೇ ಇರಲಿ, ಇಫ್ ಇಟ್ ಈಸ್ ನಾಟ್ ಟು ಬ್ರಿಂಗ್ ಗ್ಲೋರಿ ಟು ಗಾಡ್, ದೆನ್ ಫಾರ್ ವಾಟ್? ದೆನ್ ಫಾರ್ ವಾಟ್? ನಮ್ಮ ಬೇಡಿಕೆ ಕೋರಿಕೆಗಳು ದೇವರು ಈಡೇರಿಸ್ತಾರೆ. ಅದರ ಮುಖಾಂತರ ದೇವರಿಗೆ ಮಹಿಮೆ ಆಗುವ ಜೀವನ ಜೀವಿಸಲಿಕ್ಕೆ ನಮಗೆ ಆಗದೇ ಇದ್ದರೆ ಮತ್ತೆ ಯಾತಕ್ಕಾಗಿ ದೇವರು ಅದನ್ನು ಈಡೇರಿಸ್ಬೇಕು ಹೇಳಿ ನೋಡೋಣ, ಅಲ್ವಾ? ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನ ಕೂಡ ದೇವರ ಮಹಿಮೆಗಾಗಿ ಆಗಬೇಕು. ಆಲ್ ದೀಸ್ ಡೇಸ್, ಇಷ್ಟು ದಿವಸಗಳು, ಇಷ್ಟು ವರ್ಷಗಳು ಆಸ್ ಕ್ರಿಶ್ಚಿಯನ್ಸ್, ಕ್ರೈಸ್ತರಾಗಿ ನಾವು ಹೇಗೆ ಬದುಕಿದ್ವಿ, ಯಾರಿಗಾಗಿ ಬದುಕಿದ್ವಿ ಸೈಡಿಗೆ ಇಟ್ಟುಬಿಟ್ಟು ಇವತ್ತೊಂದು ಒಳ್ಳೆ ತೀರ್ಮಾನ ಮಾಡಿ, ಆಸ್ ಫಾರ್ ಮೀ ಅಂಡ್ ಮೈ ಹೌಸ್ ಹೋಲ್ಡ್ ವಿ ವಿಲ್ ಸ್ಟ್ಯಾಂಡ್ ಫಾರ್ ದ ಲಾರ್ಡ್. ನಾನು ನನ್ನ ಮನೆಯವರು ದೇವರಿಗಾಗಿ ನಿಲ್ತೀವಿ, ಯೇಸುವಿಗಾಗಿ ನಿಲ್ತೀವಿ, ಶುಭ ಸಂದೇಶವನ್ನು ಸಾರ್ತೀವಿ ಅಂತ ಒಂದು ಒಳ್ಳೆಯ ಡಿಸಿಷನ್ ಮಾಡಿ ದೇವರು ನಿಮ್ಮನ್ನು ಬಲಪಡಿಸ್ತಾರೆ. ಗಾಡ್ ವಿಲ್ ಸ್ಟ್ರೆಂಥನ್ ಯು. ದೇವರು ನಿಮ್ಮನ್ನು ಗುಣಪಡಿಸ್ತಾರೆ, ದೇವರು ನಿಮ್ಮನ್ನು ಶಕ್ತಿಪಡಿಸ್ತಾರೆ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ, ದೇವರು ನಿಮ್ಮನ್ನು ಅಭಿಷೇಕಿಸ್ತಾರೆ. ನಾವೆಷ್ಟೋ ಬಾರಿ ನಮ್ಮ ಸ್ವಾರ್ಥಕ್ಕೋಸ್ಕರ ದೇವ್ರ ಹತ್ರ ಹೋದಾಗ ದೇವರು ನಮ್ಗೆ ಒಳ್ಳೇದು ಮಾಡಿಲ್ವಾ? ಮಾಡಿದವರು ಇಲ್ವೋ? ಈವನ್ ದೋ ವಿ ಆರ್ ಸೆಲ್ಫಿಶ್, ಸೆಲ್ಫ್ ಸೆಂಟರ್ಡ್, ಗಾಡ್ ಈಸ್ ಸೋ ಜನರಸ್ ಟು ಅಸ್ ಆಲ್ ದೀಸ್ ಡೇಸ್. ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ವಾಕ್ಯ 47-48ರಲ್ಲಿ ಹೇಳುವ ಹಾಗೆ, ದೇವರು ನೀತಿವಂತರ ಮೇಲೂ ಅನೀತಿವಂತರ ಮೇಲೂ ತಮ್ಮ ಕರುಣೆಯ ಮಳೆಯನ್ನು, ಆಶೀರ್ವಾದದ ಮಳೆಯನ್ನು ಸುರಿಸ್ತಾರೆ. ಒಳ್ಳೆಯವ್ರ ಮೇಲೂ ಕೆಟ್ಟವ್ರ ಮೇಲೂ ಒಳ್ಳೆಯ ಮಳೆಯನ್ನು, ಒಳ್ಳೆಯದನ್ನು ಮಾಡುವಂಥ ದೇವರು. ಇನ್ನು ಅವರ ಮಹಿಮೆಗಾಗಿ ನಾನು ಜೀವಿಸಬೇಕು. ಲಾರ್ಡ್, ಐ ವಾಂಟ್ ಟು ಲಿವ್ ಫಾರ್ ಯುವರ್ ಗ್ಲೋರಿ. ನಿನ್ನ ಮಹಿಮೆ ಪಡಿಸ್ಲಿಕ್ಕೋಸ್ಕರ ನಾನು ಬದುಕಬೇಕು ದೇವರೇ. ಆದ್ದರಿಂದ ನನ್ನ ಕೈ ಕಾಲುಗಳನ್ನು ಬಲಪಡಿಸು, ನನಗೆ ಆರೋಗ್ಯ ಕೊಡು. ಆಸ್ಕ್ ಫಾರ್ ದ ಹೆಲ್ತ್. ಫಾರ್ ವಾಟ್? ಫಾರ್ ಯುವರ್ ಗ್ಲೋರಿ ಲಾರ್ಡ್. ಥ್ರೂ ದಿಸ್ ಬಾಡಿ ಐ ವಾಂಟ್ ಟು ಬ್ರಿಂಗ್ ಗ್ಲೋರಿ ಟು ಯು ಬೈ ಪ್ರೊಕ್ಲೈಮಿಂಗ್ ಯುವರ್ ಗುಡ್ ನ್ಯೂಸ್. ನಿನ್ನ ಶುಭ ಸಂದೇಶವನ್ನು ಸಾರಲಿಕ್ಕೆ ನನ್ನ ದೇಹ ಪ್ರಾಣವನ್ನು ಬಲಪಡಿಸು ದೇವರೇ. ನನಗೆ ಶಕ್ತಿ ಕೊಡು ದೇವರೇ. ದುಡ್ಡು ಮಾಡಲಿಕ್ಕಲ್ಲ, ಹೆಸರು ಮಾಡಲಿಕ್ಕಲ್ಲ, ದೊಡ್ಡ ಬಿಲ್ಡಿಂಗ್ ಕಟ್ಟಲಿಕ್ಕಲ್ಲ, ಫಾರಿನ್ಗೆ ಹೋಗ್ಲಿಕ್ಕಲ್ಲ, ಇನ್ಯಾವುದಕ್ಕೂ ಅಲ್ಲ ದೇವರೇ. ನಿನ್ನ ಮಹಿಮೆಗಾಗಿ ಬದುಕಬೇಕು. ಇಷ್ಟು ದಿನ ನಾನು ಯಾವುದಕ್ಕೋ ಬದುಕದೆ, ಇನ್ನು ಮುಂದೆ ಬದುಕಲ್ಲ. ಬದುಕುವುದಾದರೆ ಅದು ನಿನ್ನಗಾಗಿ, ನಿನ್ನ ಮಹಿಮೆಗಾಗಿ ನಾನು ಬದುಕ್ತೀನಿ ದೇವರೇ.
ಯೇಸು ಕ್ರಿಸ್ತನ ನಾಮದ ಮಹಿಮೆಗಾಗಿ ನಾನು ಬದುಕ್ತೀನಿ ದೇವರೇ. ಈ ನನ್ನ ದೇಹದ ಮುಖಾಂತರ ನಿನಗೆ ಮಹಿಮೆ ಉಂಟಾಗುವ ಒಂದು ಜೀವನ ನಾನು ಜೀವಿಸಬೇಕು ಯೇಸುವೆ ಎಂದು ನೀವು ಆಸೆ ಪಟ್ಟು ಈ ದಿನ ದೇವರ ಆತ್ಮನ ಶಕ್ತಿಗಾಗಿ ಕೇಳಿ, ಪವಿತ್ರಾತ್ಮನ ಅಭಿಷೇಕಕ್ಕಾಗಿ ಕೇಳಿ, ಖಂಡಿತವಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಹೇಳ್ತಾರೆ, ಕೇಳುವ ಪ್ರತಿಯೊಬ್ಬನಿಗೂ ಕೊಡಲಾಗುವುದು, ಹುಡುಕುವ ಪ್ರತಿಯೊಬ್ಬನಿಗೂ ಸಿಗುವುದು, ತಟ್ಟುವ ಪ್ರತಿಯೊಬ್ಬರಿಗೂ ಬಾಗಿಲು ತೆರೆಯಲಾಗುವುದು. ಇವತ್ತು ನೀವು ಕೇಳ್ತಾ ಇರೋದು ಅಳಿದು ಹೋಗುವ ಊಟ ಬಟ್ಟೆ ಅಲ್ಲ, ದೇವರ ಶಕ್ತಿಗಾಗಿ ಕೇಳ್ತೀರಾ. ಆರ್ ಯು ರೆಡಿ ಟು ಆಸ್ಕ್ ಫಾರ್ ದಿಸ್ ಪವರ್ ಫಾರ್ ದ ಗ್ಲೋರಿ ಆಫ್ ಗಾಡ್? ದೇವರ ಮಹಿಮೆಗಾಗಿ, ಯೇಸು ನಾಮ ಮಹಿಮೆಗಾಗಿ ಈ ಶಕ್ತಿಯನ್ನು ಕೇಳಲಿಕ್ಕಾಗಿ ನೀವು ತಯಾರಿದ್ದೀರಾ? ಫಸ್ಟ್ ಸ್ಟೆಪ್ ಏನು ಗೊತ್ತಾ? ಅದನ್ನು ಕೇಳೋದಾದರೆ ರಿಪೆಂಟೆನ್ಸ್. ಓಕೆ, ಪಾಪಕ್ಕೆ ವಿಮುಖರಾಗಿ, ಏನೇ ಸಿನ್ ಇರಲಿ, ದೇವರೇ ಇಷ್ಟು ದಿನ ಸ್ವಾರ್ಥದ ಬದುಕು ಬದುಕಿದ್ದೇನೆ, ಇನ್ನು ಮುಂದೆ ನಿನಗಾಗಿ ಬದುಕ್ತೇನೆ. ಬಿಲೀವ್ ಇನ್ ಗಾಡ್. ದೇವರಲ್ಲಿ ನಂಬಿಕೆ ಇಡಿ. ಯೇಸುವೆ, ನಾನು ಬಂದಿರುವುದು ನಿಮ್ಮ ಬಳಿಗೆ, ನಾನು ಬರಿಗೈಯಲ್ಲಿ ಹೋಗೋದಿಲ್ಲ. ನೀನು ನನ್ನ ಪಾಪಗಳನ್ನೆಲ್ಲ ಮನ್ನಿಸಿ ನಿನ್ನ ಬಲದಿಂದ ನನ್ನನ್ನು ತುಂಬಿಸ್ತೀಯಪ್ಪ. ಆ ಒಂದು ಫೇತ್ ನಮ್ಮಲ್ಲಿರಲಿ. ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಹೃದಯವನ್ನು ದೇವರಿಗೆ ಕೊಟ್ಟರೆ ದೇವರು ಏನು ಕೊಡ್ತಾರೆ ಗೊತ್ತಾ? ಅವರ ಆತ್ಮರಿಂದ ನಿನ್ನನ್ನು ತುಂಬಿಸ್ತಾರೆ. ಇಫ್ ಯು ಗಿವ್ ಯುವರ್ ಹಾರ್ಟ್ ಟು ಜೀಸಸ್, ಹಿ ವಿಲ್ ಗಿವ್ ಹಿಸ್ ಸ್ಪಿರಿಟ್ ಟು ಯು. He will fill His Spirit in that heart which you have surrendered to God. ನೀನು ದೇವರಿಗೆ ನಿನ್ನ ಹೃದಯ ಕೊಟ್ಟರೆ ದೇವರು ನಿನಗೇನು ಕೊಡ್ತಾರೆ ಕೇಳಿದರೆ, ಅವರ ಆತ್ಮನ ಶಕ್ತಿಯನ್ನೇ ಕೊಡ್ತಾರೆ. ಸಿ, ಇದಕ್ಕಿಂತ ದೊಡ್ಡದು ಏನಿದೆ ಬ್ಲೆಸ್ಸಿಂಗ್? ಇದಕ್ಕಿಂತ ದೊಡ್ಡ ಬ್ಲೆಸ್ಸಿಂಗ್ ಏನೂ ಇಲ್ಲ ಇಲ್ಲಿಂದ ತೆಗೆದುಕೊಂಡು ಹೋಗಲಿಕ್ಕೆ, ಅಲ್ವಾ? ಸೊ ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಚಿಂತೆಯನ್ನೆಲ್ಲ ಬಿಟ್ಟು ಪಾಪಕ್ಕೆ ವಿಮುಖರಾಗಿ ಯೇಸುವಿನಲ್ಲಿ ನಂಬಿಕೆ ಇಡೋಣ. ಯೇಸು ನನ್ನ ಪಾಪ ವಿಮೋಚಕರಾಗಿದ್ದಾರೆ. ಇನ್ನು ಮುಂದೆ ಬದುಕೋದಾದರೆ ನಾನು ಯಾರ ಜೊತೆಯಲ್ಲಿ ಬದುಕ್ತೀನಿ? ಯೇಸು ಜೊತೆಯಲ್ಲಿ ಬದುಕ್ತೀನಿ. ಯಾರಿಗಾಗಿ ಬದುಕ್ತೀನಿ? ಯೇಸುವಿಗಾಗಿ ಬದುಕ್ತೇನೆ. ಯಾರ ಗ್ಲೋರಿ, ಯಾರ ಮಹಿಮೆಗಾಗಿ ಬದುಕ್ತೇನೆ? ಈ ಒಂದು ಡಿಸಿಷನ್ ಮಾಡಿ ನಿಂತ್ಕೊಳ್ಳಿ ನೋಡೋಣ. ಈ ಒಂದು ಸಮಯದಲ್ಲಿ ಒಂದು ಕ್ಷಣ ಕಣ್ಣುಗಳನ್ನ ಮುಚ್ಚಿ ಆಸೆ ಪಟ್ಟು ಪಾಪ ಜೀವನಕ್ಕೆ ವಿಮುಖರಾಗಿ ಕಣ್ಣುಗಳನ್ನ ಮುಚ್ಚಿ, ಕ್ಲೋಸ್ ಯುವರ್ ಐಸ್. ಯಾವುದಾದರೂ ಒಂದು ತಪ್ಪಾದ ದಾರಿಯಲ್ಲಿ, ಲೋಕದ ದಾರಿಯಲ್ಲಿ, ಪಾಪದ ದಾರಿಯಲ್ಲಿ ನಾವು ಜೀವಿಸ್ತಾ ಇದ್ದರೆ, ಅದು ಯಾವುದೇ ಪಾಪ ಇರಲಿ, ಎಷ್ಟೇ ದೊಡ್ಡ ಪಾಪ ಇರಲಿ, ಖಂಡಿತವಾಗಲೂ ಪಶ್ಚಾತ್ತಾಪ ಪಡುವ ಪಾಪಿಗೆ ಖಂಡಿತ ದೇವರ ಕರುಣೆ ಸಿಗ್ತದೆ. ಅವ್ರು ಯಾರೇ ಆಗಿರಲಿ. ನಮ್ಮ ಎಷ್ಟೋ ರೋಗಗಳಿಗೆ, ಸಮಸ್ಯೆಗಳಿಗೆ ಕಾರಣ ಏನು ಗೊತ್ತಾ? ನಮ್ಮ ಒಳಗಡೆ ಇರ್ತಕ್ಕಂಥ ಪಾಪಗಳು, ಅನ್ರಿಪೆಂಟೆಡ್ ಸಿನ್. ನಾವು ಮಾನಸಾಂತರ ಪಡೋದೇ ಇಲ್ಲ, ಕನ್ಫೆಸ್ ಮಾಡೋದಿಲ್ಲ, ಅದನ್ನು ಇಟ್ಕೊಂಡು ಹಾಗೆ ಬದುಕ್ತಾ ಇರ್ತೀವಿ. ಟುಡೇ ಮೇಕ್ ಎ ಡಿಸಿಷನ್ ಟು ಟರ್ನ್ ಟುವರ್ಡ್ಸ್ ಗಾಡ್. ಇವತ್ತೊಂದು ಒಳ್ಳೆ ತೀರ್ಮಾನ ಮಾಡಿ ದೇವರ ಕಡೆಗೆ ತಿರುಗಲಿಕ್ಕೆ. ದೇವರೇ, ಈ ಪಾಪದ ಜೀವನವನ್ನು ಬಿಟ್ಟು ಬಿಡ್ತೀನಿ. ಈ ದಿನದ ಗಾಸ್ಪೆಲ್ ರೀಡಿಂಗಲ್ಲಿ ಹೇಳುವ ಹಾಗೆ, ದೇವರಿಗೂ ದ್ರವ್ಯಕ್ಕೂ ಒಟ್ಟಿಗೆ ಸೇವೆ ಮಾಡಲು ನಿಮ್ಮಿಂದ ಸಾಧ್ಯ ಇಲ್ಲ. ಯು ಕೆನಾಟ್ ಸರ್ವ್ ಟೂ ಮಾಸ್ಟರ್ಸ್ ಅಟ್ ದ ಸೇಮ್ ಟೈಮ್. ಒನ್ ಮಾಸ್ಟರ್ ಈಸ್ ಜೀಸಸ್ ಕ್ರೈಸ್ಟ್, another master is money, mammon, wealth. ಒಂದು ನೀವು ದೇವರಿಗೆ ಸೇವೆ ಮಾಡ್ಬೋದು, ಇಲ್ಲ ಹಣಕ್ಕೆ ಸೇವೆ ಮಾಡಿ ಪಿಶಾಚಿಗೆ ಗುಲಾಮರಾಗ್ಬೋದು. ಅದರಿಂದ ನಾವು ಆಸೆ ಪಡೋಣ, ಇಲ್ಲ, ಐ ವಿಲ್ ಸರ್ವ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್, ಲೆಟ್ ಹಿಮ್ ಬಿ ಮೈ ಮಾಸ್ಟರ್. ಯೇಸು ನನ್ನ ಪ್ರಭುವಾಗಿರಲಿ. ಹಣ ಅಲ್ಲ, ಲೋಕದ ಯಾವುದೇ ವಸ್ತುಗಳಲ್ಲ. ದೇವರೇ, ಅಪ್ಪ ತಂದೆ ಆದ ದೇವರೇ, ಯೇಸು ಕ್ರಿಸ್ತನಿಗಾಗಿ ನನ್ನ ಜೀವಿತವನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಟ್ಟು ಆನಂದದಿಂದ ಜೀವಿಸಲು, ಅತ್ಯಾನಂದದಿಂದ ದೇವರ ಮಹಿಮೆಗಾಗಿ ಜೀವಿಸಲು ಬೇಕಾದ ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿರಿ ಅಪ್ಪ. ನಮ್ಮ ಹೃದಯವನ್ನು ನೋಡುವ ದೇವರು ನೀವಾಗಿದ್ದೀರಿ. ನಮ್ಮ ಅಂತರಂಗದ ದಾಹವನ್ನು, ತವಕವನ್ನು, ಪ್ರಾರ್ಥನೆಯನ್ನು ಆಲಿಸುವ ದೇವರು ನೀವಾಗಿದ್ದೀರಿ. ನಾವು ಬಂದಿದ್ದೇವೆ ಸ್ವಾಮಿ ನಿಮ್ಮ ಬಳಿಗೆ, ಜೀವ ಜಲದ ಬುಗ್ಗೆಯಾದ ನಿಮ್ಮ ಬಳಿಗೆ ಬಂದಿದ್ದೇವೆ. ಯು ಆರ್ ದ ಸೋರ್ಸ್ ಆಫ್ ದ ಲಿವಿಂಗ್ ವಾಟರ್. ಯೇಸುವೆ, ಯು ಆರ್ ದ ಫೌಂಟೇನ್ ಆಫ್ ದ ಲಿವಿಂಗ್ ವಾಟರ್. ಯೇಸುವೆ, ನೀವೇ ಆಗಿದ್ದೀರಿ ಜೀವ ಜಲದ ಹೊರತೆ. ವಿ ನೀಡ್ ದಟ್ ಲಿವಿಂಗ್ ವಾಟರ್ ಟುಡೇ. ನಮಗೆ ಜೀವ ಜಲ ಬೇಕು ಯೇಸುವೆ, ಬೇರೆ ಏನು ಬೇಡ ಯೇಸುವೆ.
ವಿ ಡೋಂಟ್ ನೀಡ್ ಎನಿಥಿಂಗ್ ಅದರ್ ದನ್ ಯುವರ್ ಹೋಲಿ ಸ್ಪಿರಿಟ್ ಪವರ್ ಲಾರ್ಡ್. ನಿನ್ನ ಪವಿತ್ರಾತ್ಮ ಶಕ್ತಿ ಅಲ್ಲದೆ ಬೇರೆ ಏನು ಬೇಡ ಯೇಸುವೆ. ನಿನ್ನ ಪವಿತ್ರಾತ್ಮನಿಂದ ನನ್ನನ್ನು ತುಂಬಿಸು. ಈ ಲೋಕದಲ್ಲಿ ಉಪ್ಪಾಗಿ ಬೆಳಕಾಗಿ ಜೀವಿಸಲು, ನಿನ್ನ ಮಹಿಮೆಗಾಗಿ ಜೀವಿಸಲು, ಶುಭ ಸಂದೇಶಕ್ಕಾಗಿ ಜೀವಿಸಲು, ಸಾಕ್ಷಿಯಾಗಿ ಬಾಳಲು ಯೇಸುವೆ ನಿನ್ನ ಆತ್ಮನಿಂದ ನಮ್ಮೊಬ್ಬೊಬ್ಬರನ್ನು ಬಲಪಡಿಸಪ್ಪ, ತುಂಬಿಸಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ ಸ್ತೋತ್ರ, 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 ಸ್ತೋತ್ರ.